ಎಲ್ಲ ಆಳಂದ ತಾಲೂಕಿನ ನನ್ನ ಕನ್ನಡ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇದೇ ದಿನಾಂಕ 13ನೇ ಜನವರಿ 2025 ಸೋಮವಾರದಂದು ಆಳಂದ ತಾಲೂಕಿನ ಗಡಿ ಗ್ರಾಮವಾಗಿರ್ತಕ್ಕಂಥ ಹಿರೋಳಿ ಗ್ರಾಮದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಆಳಂದ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಮತ್ತು ಆ ಸಮ್ಮೇಳನದ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಯನ್ನ ನಾವು ಮಾಡ್ತಾ ಇದ್ದೇವೆ. ನಾನು ತಾಲೂಕಿನ ಎಲ್ಲ ಕನ್ನಡದ ಕಟ್ಟಾಳುಗಳಲ್ಲಿ, ಪ್ರಗತಿಪರ ಚಿಂತಕರಲ್ಲಿ, ರಾಜಕೀಯ ಮುತ್ಸದ್ದಿಗಳಲ್ಲಿ, ಪತ್ರಕರ್ತರಲ್ಲಿ, ಶಿಕ್ಷಕ ಬಂಧುಗಳಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ, ಮಾತೆಯರಲ್ಲಿ ಮತ್ತು ಎಲ್ಲ ತಾಲೂಕಿನ ಸಮಸ್ತ ನಾಗರಿಕರಿಗೆ ನಾನು ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತುಂಬು ಹೃದಯದ ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳು ವರ್ಷಕ್ಕೊಮ್ಮೆ ನಡೆದು ನಮ್ಮಲ್ಲಿ ಕನ್ನಡದ ಅಂತಸತ್ವವನ್ನ ಬಡಿದೆಬ್ಬಿಸುವ ನಿಟ್ಟಿನಲ್ಲಿ ಅವು ಕೆಲಸ ಮಾಡ್ತಾ ಇವೆ. ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ಬನ್ನಿ. ವಿಶೇಷವಾಗಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಳಂದದ ಎಲ್ಲ ಪದಾಧಿಕಾರಿಗಳು ಮತ್ತು ಆ ಸಂಘದವರು ಕೂಡ ಈ ಒಂದು ನಮ್ಮ ಸಮ್ಮೇಳನಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಮತ್ತು ವಿಶೇಷವಾಗಿ ಶಿಕ್ಷಕರು, ಶಿಕ್ಷಕರೇ ಸಾಹಿತಿಗಳು, ಸಾಹಿತಿಗಳೇ ಶಿಕ್ಷಕರು ಎನ್ನುವ ಒಂದು ಮಾತಿನಂತೆ ಅಕ್ಷರವಂಶ ಆ ಶಿಕ್ಷಕ ಸಮುದಾಯದವರು ಕೂಡ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ. ಸಮ್ಮೇಳನವು ಬೆಳಿಗ್ಗೆ ರಾಷ್ಟ್ರ ಧ್ವಜಾರೋಹಣದೊಂದಿಗೆ ಆರಂಭಗೊಂಡು ತದನಂತರ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ 9 ಗಂಟೆಗೆ ಆರಂಭ ಆಗ್ತದೆ. 11 ಗಂಟೆಗೆ ಸಮ್ಮೇಳನದ ಉದ್ಘಾಟನೆ ಆಗ್ತದೆ. ಮಧ್ಯಾಹ್ನ 12:30 ಗಂಟೆಗೆ ಆಳಂದ ತಾಲೂಕಿನ ಸಂಕೀರ್ಣ ವಿಚಾರಗೋಷ್ಠಿಯನ್ನು ಜರುಗುತ್ತದೆ. ಅದಾದ ನಂತರದಲ್ಲಿ ಕವಿಗೋಷ್ಠಿ ನಡೀತದೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಸಮಾರಂಭ ಜರುಗುತ್ತದೆ. ಕಾರ್ಯಕ್ರಮವು ಒಟ್ಟು 5 ಹಂತಗಳಲ್ಲಿ ಜರುಗಲಿದ್ದು, ಕಾರ್ಯಕ್ರಮಕ್ಕೆ ನಾನು ಎಲ್ಲರಿಗೂ ಸಂಪರ್ಕ ಮಾಡಿ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಆಹ್ವಾನವನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ದೇವೆ. ಕೆಲವರಿಗೆ ವಾಟ್ಸಪ್ ಮುಖಾಂತರ ಆಮಂತ್ರಣ ಪತ್ರಿಕೆಯನ್ನು ಕಳಿಸಿದ್ದೇವೆ, ಕೆಲವರಿಗೆ ದೂರವಾಣಿ ಕರೆಯನ್ನ ಮಾಡಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ, ಇನ್ನು ಕೆಲವರಿಗೆ ನೇರವಾಗಿ ಅವರಿಗೆ ಸಂಪರ್ಕ ಮಾಡಿ ಅಧಿಕೃತ ಆಹ್ವಾನ ಪತ್ರಿಕೆಯನ್ನು ನೀಡಿದ್ದೇನೆ. ಆದರೂ ಕೂಡ ನಮ್ಮ ಪರಿಷತ್ತು ಎಲ್ಲೋ ಒಂದು ಕಡೆ ನಾವು ಕೆಲವರಿಗೆ ಹುಟ್ಟಕ್ಕೆ ಆಗದೇ ಇರಬಹುದು. ಆದರೂ ಕೂಡ ತಮ್ಮೆಲ್ಲರನ್ನ ನಾನು ಈ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇದೇ ಆಮಂತ್ರಣ ಪತ್ರಿಕೆ ಎಂದು ತಿಳಿದು ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ವಿಶೇಷವಾಗಿ ಮೆರವಣಿಗೆಯಲ್ಲಿ ಚಿಟ್ಟ ಹಲಿಗಿ, ಕೋಲಾಟ, ಭಜನೆ, ಡೊಳ್ಳು ಕುಣಿತ, ಲಂಬಾಣಿ ನೃತ್ಯ, ಲೇಜಿಂಗ್, ಈ ರೀತಿ ಅನೇಕ ಪ್ರಕಾರದ ಕಲಾ ಪ್ರಕಾರಗಳನ್ನು ಕೂಡ ನಾವು ಮೆರವಣಿಗೆಗೆ ಆಹ್ವಾನಿಸಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲಿ ಕೈಮುರಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಸಮ್ಮೇಳನವನ್ನ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತೆ ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕೆಂದು ನಾನು ಸರ್ವರಲ್ಲಿಯೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇನೆ.